ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮಸ್ಕಾರ. ಜಾಬ್ ಇನ್ಫೋ ಚಾನಲ್ಗೆ ಸ್ವಾಗತ. ಇವತ್ತಿನ ಮಾಹಿತಿ ಏನಪ್ಪ ಅಂತಂದರೆ, ಸಾರಿಗೆ ನೌಕರರಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ. ಈ ಒಂದು ಮಾಹಿತಿಯನ್ನು ನೋಡುವ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಹಾಕುವಂತಹ ಎಲ್ಲ ಒಂದು ಜಾಬ್ ಮಾಹಿತಿ ಆಗಿರ್ಬೋದು, ಹಾಗೆ ಇತರೆ ಮಾಹಿತಿಗಳಾಗಿರ್ಬೋದು ನಿಮಗೆ ಮೊದಲಿಗೆ ತಲುಪ್ತವೆ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಸಾರಿಗೆ ನೌಕರರಿಗೆ ಸಂಬಂಧಪಟ್ಟಂಥ ಒಂದು ವಿಷಯವನ್ನು ನೋಡುವ ಮುಂಚೆ, ಏನು ಇತ್ತೀಚೆಗೆ ಸುಮಾರು 50 ವರ್ಷಗಳ ಇತಿಹಾಸದಲ್ಲಿ ಕಾರ್ಮಿಕ ಪರವಾಗಿ ಧ್ವನಿಯನ್ನು ಎತ್ತುತ್ತಾ ಬಂದಂತಹ ಹಿರಿಯ ಜೀವಿ ಅನಂತ ಸುಬ್ರಾವ್ ಸಾಹೇಬರು ಕೂಡ ನಿಧನ ಹೊಂದಿದ್ದಾರೆ. ಅವರ ಆತ್ಮಕ್ಕೆ ದೇವರು ಶಾಂತಿಯನ್ನು ಕರುಣಿಸಲೆಂದು ಬೇಡಿಕೊಳ್ತಾ, ಹಾಗೆ ಅವರ ಕುಟುಂಬದವರಿಗೂ ಕೂಡ ಈ ಒಂದು ದುಃಖವನ್ನು ಭರಿಸುವ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಕೇಳ್ತಾ, ಸ್ನೇಹಿತರೆ, ಏನು ಈಗಾಗಲೇ ಸಾಕಷ್ಟು ದಿನಗಳಿಂದ ಇಂತಿಷ್ಟು ಪರ್ಸೆಂಟೇಜು ಈಗಾಗಲೇ ಸಾರಿಗೆ ಇಲಾಖೆ ನೌಕರರಿಗೆ ಸರ್ಕಾರ ಹೆಚ್ಚಳ ಮಾಡ್ತಾ ಒಂದು ಚಿಂತನೆಯಲ್ಲಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಹರಿದಾಡ್ತಾ ಇತ್ತು. ಆದರೆ ಸ್ನೇಹಿತರೆ, ಇದೆಲ್ಲವನ್ನು ನೋಡುವುದಾದರೆ ಬಲ್ಲ ಮಾಹಿತಿಗಳನ್ನ ನಾವು ಕಲೆ ಹಾಕಿದಾಗ ಸ್ನೇಹಿತರೆ, ಯಾವುದೇ ರೀತಿಯಾದಂಥ ಪರ್ಸೆಂಟೇಜ್ ಆಗಲಿ ಸಾರಿಗೆ ನೌಕರರ ವೇತನವನ್ನು ಹೆಚ್ಚಳ ಮಾಡುವಂಥ ಒಂದು ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ವಿಚಾರಗಳನ್ನಾಗಲಿ ಸರ್ಕಾರದ ಮುಂದೆ ಇಲ್ಲ. ಮತ್ತು ಸರ್ಕಾರ ಕೂಡ ಯಾವುದೇ ರೀತಿಯಾಗಿ ಈ ಒಂದು ನೌಕರರಿಗೆ ವೇತನ ಹೆಚ್ಚಳ ಮಾಡುವಂತಹ ಒಂದು ವಿಷಯವನ್ನು ಗಮನಕ್ಕೂ ಕೂಡ ತೆಗೆದುಕೊಂಡಿಲ್ಲ, ಮತ್ತು ಹೆಚ್ಚಳ ಮಾಡುವಂಥ ಒಂದು ಗೋಜಿಗೆ ಕೂಡ ಹೋಗ್ತಾ ಇಲ್ಲ. ಇದು ಇಂತಿಷ್ಟು ಪರ್ಸೆಂಟೇಜ್ ಹೆಚ್ಚಿಗೆ ಮಾಡಿದ್ದಾರೆ ಅನ್ನುವಂಥ ಸುದ್ದಿ ಕೂಡ ಭಾಳ ಒಂದು ಪೂರ್ವಾಗ್ರಹ ಪೀಡಿತವಾದಂಥ ಸ್ನೇಹಿತರೆ. ಯಾಕಂತಂದರೆ ಈಗಾಗಲೇ ಅವರು ವಿಶೇಷ ಅಧಿವೇಶನದಲ್ಲಿ ಕೂಡ ಕೇಳಿದಂಥ ಪ್ರಶ್ನೆಗೆ ಕೂಡ ಅವ್ರ ಉತ್ತರ ಏನಾಗಿತ್ತಪ್ಪ ಅಂತಂದರೆ, ಈಗಾಗಲೇ ಸಮಿತಿಯನ್ನು ರಚನೆ ಮಾಡಿದ್ದೀವಿ, 2023ರಿಂದ ಯಾವುದೇ ಪ್ರಶ್ನೆಗೂ ಕೂಡ ಅವರು ಉತ್ತರ ಒಂದೇ ನೀಡಿದ್ದಾರೆ. ಏನಪ್ಪ ಅಂತಂದರೆ, ಈಗಾಗಲೇ 14 ತಿಂಗಳ ವೇತನದ ಅರಿಯರ್ಸನ್ನು ನೀಡಲು ಸಮಿತಿ ಶಿಫಾರಸನ್ನು ಮಾಡಿದೆ. ಆದರೆ ವೇತನ ಹೆಚ್ಚಳ ಮಾಡುವ ಯಾವುದೇ ಕ್ರಮ ಕೈಗೊಂಡಿರೋ ಬಗ್ಗೆ ಇಲ್ಲಿ ಉಲ್ಲೇಖವನ್ನು ಮಾಡಿಲ್ಲ. ಸ್ನೇಹಿತರೆ, ಕೇವಲ ಇದು ಸುಳ್ಳು ಸುದ್ದಿಯಾಗಿ ಹಬ್ತಾ ಇರುವಂಥದ್ದು. ಸರ್ಕಾರ ಯಾವುದೇ ಮಟ್ಟದಲ್ಲಿಯೂ ಕೂಡ, ಒಂದು ಅಧಿಕಾರಿಗಳ ಮಟ್ಟದಲ್ಲಾಗಲಿ ಅಥವಾ ಈ ಒಂದು ಸಂಘಟನೆಗಳ ನಾಯಕರ ಮಟ್ಟದಲ್ಲಾಗಲಿ ಇಷ್ಟು ಕೊಡ್ತೀವಿ ಅಥವಾ ಇಷ್ಟನ್ನು ನೀಡ್ತೀವಿ ಅನ್ನುವಂಥ ಒಂದು ಪ್ರಪೋಸಲನ್ನು ಕೂಡ ಅವರು ಹೇಳಿಲ್ಲ. ಆದರೆ ಒಬ್ಬರಿಂದ ಒಬ್ಬರಿಗೆ ಈ ರೀತಿಯಾದಂಥ ಸುಳ್ಳು, ಈ ರೀತಿಯಾದಂಥ ಸುದ್ದಿ ಕೂಡ ಹರಡ್ತಾ ಇದೆ. ಆದರೆ ಶರ್ಮಾಜಿ ಅವರು ಕೂಡ ನಾವು ನಿನ್ನೆ ನೋಡ್ತಾ ಇದ್ದೀವಿ, ಅವರು ಕೂಡ ಈ ಒಂದು ಹೋರಾಟಕ್ಕೆ ಕರೆಯನ್ನು ನೀಡಿದ್ದಾರೆ. ಅನಂತ ಸುಬ್ರಾವ್ ಸಾಹೇಬರ ಒಂದು ಜಾಗದಲ್ಲಿ ನಿಂತು ಶರ್ಮಾಜಿ ಅವರು ಮುನ್ನಡೆಸುವುದಾಗಿ ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಇಷ್ಟು ವರ್ಷಗಳ ಕಾಲ ಧೈರ್ಯವಾಗಿ ಯಾವುದೇ ಸರ್ಕಾರ ಇರಲಿ, ಯಾರೇ ಮಂತ್ರಿಗಳಾಗಿರಲಿ, ಅವರು ಮುಂದೆ ಧೈರ್ಯವಾಗಿ ಕಾರ್ಮಿಕ ಚಳವಳಿಗಳಾಗಲಿ ಅಥವಾ ನಮ್ಮ ವಿಶೇಷವಾಗಿ ಸಾರಿಗೆ ನೌಕರರ ವಿಷಯದಲ್ಲಿ ಮುಂದಾಗಿದ್ದಂಥ ಹಿರಿಯ ಜೀವಿಗಳು ಕೂಡ ಇವತ್ತು ವಿಧಿವಶರಾಗಿದ್ದು, ಅದು ಕೂಡ ಒಂದಿಷ್ಟು ಆಘಾತದ ವಿಷಯ. ಆದರೂ ಅವರ ಒಂದು ಸ್ಥಾನದಲ್ಲಿ ಶರ್ಮಾಜಿಯವರು ಕೂಡ ಮುಂದುವರಿತಕ್ಕಂಥದ್ದು ಅದು ಕೂಡ ಒಂದು ಒಳ್ಳೆಯ ವಿಚಾರ. ಯಾಕಂತಂದರೆ ಶರ್ಮಾಜಿಯವರ ಇತಿಹಾಸವನ್ನು ನೋಡಿದರೆ ದೇಶದಲ್ಲೇ ಒಂದು ದಾಖಲೆ ಇತಿಹಾಸ ಕೂಡ ಅವ್ರದ್ದಾಗಿದೆ. ಸುಮಾರು 60,000 ದಿನಗೂಲಿ ನೌಕರರನ್ನು ಯಾವುದೇ ನೇಮಕಾತಿ ಪ್ರಕ್ರಿಯೆ ಇಲ್ಲದೆ ಅವರನ್ನು ನೇರವಾಗಿ ಸರ್ಕಾರಿ ನೌಕರರನ್ನಾಗಿ ಮಾಡಿಸಿದಂಥ ಒಂದು ಕೀರ್ತಿ ಶರ್ಮಾಜಿಯವರಿಗೆ ಕೂಡ ಸಲ್ಲುತ್ತೆ. ಏನೇ ಆಗಲಿ ಸ್ನೇಹಿತರೆ, ಏನು ವೇತನ ಹೆಚ್ಚಳ ಆಗಿದೆ ಅನ್ನುವಂಥ ಗುಮಾನಿ ಕೂಡ ಇದು ಶುದ್ಧ ಸುಳ್ಳು. ಸರ್ಕಾರ ಈ ಬಗ್ಗೆ ಮಾಹಿತಿಯನ್ನು ಕೂಡ ನೀಡ್ತಿತ್ತು, ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಂಡಿಲ್ಲ. ಜೊತೆಗೆ ಅವರ ಮುಂದೆಯೂ ಕೂಡ
ಈ ಒಂದು ನೌಕರರಿಗೆ ಸಂಬಂಧಪಟ್ಟಂತೆ ವೇತನ ಹೆಚ್ಚಳ ಮಾಡುವ ಒಂದು ವಿಚಾರದಲ್ಲಿಯೂ ಕೂಡ ಇಲ್ಲ. ಆದರೆ ಒಂದಂತೂ ನಿಜ, ಇವರ ಶಕ್ತಿ ಯೋಜನೆಯನ್ನು ಸಂಪೂರ್ಣವಾಗಿ ನೌಕರರಿಗೆ ಮೇಲೆ ಹೇರಿ ನೌಕರರನ್ನು ಸಾಕಷ್ಟು ರೀತಿಯ ದಂಡಕ್ಕೆ ಗುರಿ ಮಾಡಿ, ಅಮಾನತುಗಳಿಗೆ ಗುರಿ ಮಾಡಿ ಸಾಕಷ್ಟು ಹಿಂಸೆಯನ್ನು ಕೂಡ ನೀಡಿದ್ದಾರೆ. ಇದಂತೂ ಸತ್ಯ. ಯಾಕಂತಂದರೆ ಸಾಕಷ್ಟು ಇಲ್ಲಿರುವಂಥ ಒಂದು ನಿಯಮಗಳು ಕೂಡ ಮತ್ತು ಅವೈಜ್ಞಾನಿಕವಾದಂಥ ಒಂದು ಫಾರಂ 4ಗಳು ಕೂಡ ಈ ಒಂದು ನೌಕರರಿಗೆ ಬಹಳ ಒಂದು ಆಘಾತಕಾರಿಯಾದಂಥ ವಿಷಯ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಊಟಕ್ಕೂ ಕೂಡ ಸಮಯವಿಲ್ಲದಂತೆ ವಾಹನವನ್ನು ಚಲಾವಣೆ ಮಾಡಿದರೂ ಕೂಡ ಸುತ್ತೋಲೆಗಳು ಕಂಪ್ಲೀಟ್ ಆಗದೇ ಇರುವ ಒಂದು ನೆಪದಲ್ಲಿ OT ಕೂಡ ಕಟ್ ಮಾಡ್ತಕ್ಕಂಥದ್ದು, ಇವೆಲ್ಲ ಕೂಡ ನಮ್ಮ ನೌಕರರ ಹಕ್ಕುಗಳಿಗೆ ಬಾಧ್ಯತೆಯನ್ನು ಉಂಟು ಮಾಡ್ತಾ ಇದ್ದಾವೆ ಸ್ನೇಹಿತರೆ. ದೈಹಿಕವಾಗಿ ದುಡಿದರೂ ಕೂಡ ಕಿಲೋಮೀಟರ್ ಆಗಿಲ್ಲ ಅನ್ನುವಂಥ ಒಂದು ನೆಪದಲ್ಲಿ OTಯನ್ನು ನೀಡ್ತಿಲ್ಲ. ಇದು ಕೂಡ ಖಂಡನೀಯ ಸ್ನೇಹಿತರೆ. ಆದಷ್ಟು ಬೇಗ ಈ ಒಂದು ನಿರ್ಣಯ ಬರಬೇಕಂದ್ರೆ ಬಜೆಟ್ ಒಳಗಾಗಿ ಎಲ್ಲ ಒಂದು ಸಂಘಟನೆಗಳ ನಾಯಕರು ಮುಂದಿನ ಹೋರಾಟ ಅಥವಾ ಸರ್ಕಾರಕ್ಕೆ ಯಾವುದೇ ರೀತಿಯಾದಂಥ ಒಂದು ಗಡುವು ನೀಡಲಿಕ್ಕೆ ಮತ್ತು ಒಗ್ಗಟ್ಟಾಗಲಿಕ್ಕೆ ಇದೊಂದು ಸುವರ್ಣ ಅವಕಾಶ ಸ್ನೇಹಿತರೆ. ಇದೇ ರೀತಿಯಾದಂಥ ಒಂದು ಒಡಕಿನ ಒಂದು ಪ್ರದರ್ಶನವನ್ನು ಮಾಡ್ತಾ ಹೋದರೆ ಸಾರಿಗೆ ನೌಕರರು ಖಂಡಿತವಾಗಿಯೂ ಕೂಡ ಸ್ನೇಹಿತರೆ ಭವಿಷ್ಯ ಇಲ್ಲ. ಯಾಕಂತಂದರೆ ಇವತ್ತಿನ ದಿನ ಪ್ರತಿಯೊಂದರ ಬೆಲೆಯೂ ಕೂಡ ಏರಿಕೆ ಆಗ್ತಾ ಇದೆ ನೋಡಿ. ಇವತ್ತು ಕೆಲ ತಿಂಗಳ ಹಿಂದೆ ಇದ್ದಂಥ ಗೋಲ್ಡ್ ಬೆಲೆ ಕೂಡ ಇವತ್ತು ಗಗನಕ್ಕೆ ಏರ್ತಾ ಇದೆ. ದಿನೇ ಕೇವಲ ನಿಮಿಷದಿಂದ ನಿಮಿಷಕ್ಕೆ ಕೂಡ ಏರ್ತಾ ಇದೆ. ಇದರಿಂದ ಸಾಕಷ್ಟು ನೌಕರರು ಕೂಡ ತಮ್ಮ ಕುಟುಂಬದವರಿಗಾಗಿ ಕೇವಲ ಹೊಟ್ಟೆ ತುಂಬಿಸೋದಲ್ಲ, ಅವರಿಗೂ ಕೂಡ ಒಂದು ಒಳ್ಳೆಯ ರೀತಿಯಾದಂಥ ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ ಅವಕಾಶ ಆಗಬೇಕಂದ್ರೆ ಎಲ್ಲ ಸಂಘಟನೆಗಳೇ, ದಯವಿಟ್ಟು ಮುಖಂಡರುಗಳೇ, ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಒಂದು ನೌಕರರ ಒಳಿತಿಗೆ ಬಯಸೋಣ. ಯಾಕಂತಂದರೆ ಈಗಾಗಲೇ KMFನವರು ಘೋಷಣೆ ಮಾಡಿದ ಒಂದೇ ವಾರದ ಒಳಗಾಗಿ 7ನೇ ವೇತನ ಆಯೋಗವನ್ನು ಪಡೆದುಕೊಂಡಿದ್ದಾರೆ. ಹಾಗೆ ಸರ್ಕಾರಿ ನೌಕರರು ಕೂಡ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ಕೂಡ ಪಡೀಲಿಕ್ಕೆ ಸಿದ್ಧವಾಗಿದ್ದಾರೆ. ಹಾಗಿದ್ದಾಗ ನಮಗೇಕೆ 7ನೇ ವೇತನ ಪಡೆಯುವುದಿಲ್ಲ, ಕೊಡಲಿಕ್ಕೆ ಏಕೆ ಆಗುವುದಿಲ್ಲ? ನಾವು ಕೂಡ ಅವರಂತೆ ನೌಕರರಲ್ಲವೇ? ಅವರಿಗೆ ತಕ್ಷಣದಲ್ಲೇ ಜಾರಿ ಮಾಡುವಂಥ ಹಣಕಾಸಿನ ವ್ಯವಸ್ಥೆ ನಮಗೆ ಯಾಕೆ ಇಲ್ಲ ಸ್ನೇಹಿತರೆ? ಈಗಾಗಲೇ 4,000 ಕೋಟಿ ರೂಪಾಯಿಗಳನ್ನು ನಮ್ಮ ನಿಗಮಗಳ ಮೇಲೆ ಹೊರೆಯನ್ನಿಟ್ಕೊಂಡಿದ್ದಾರೆ. ನಾನು ಸಾಕಷ್ಟು ನಿರ್ವಾಹಕ ಮತ್ತು ಚಾಲಕರ ಸಿಬ್ಬಂದಿಗಳನ್ನು ಭಾಳ ಹತ್ತಿರದಿಂದ ನೋಡಿದ್ದೇನೆ ಸ್ನೇಹಿತರೆ. ಪಾಪ ಅವರ ಕಷ್ಟ ಕಾರ್ಪಣ್ಯಗಳನ್ನು ಇವತ್ತು ನಾವು ಕೂಡ ಧ್ವನಿ ಎತ್ತಾ ಇದ್ದೀವಿ. ಸಂಘಟನೆಯ ಮುಖಂಡರೆ, ನೀವು ಕೂಡ ಏನು ಇಲ್ಲಿಯವರೆಗೆ ಏನಾಗಿದೆಯೋ ಅದನ್ನೆಲ್ಲವನ್ನು ಕೂಡ ಬಿಟ್ಟು ಒಗ್ಗಟ್ಟಾದರೆ ಮಾತ್ರ. ಯಾಕಂದರೆ ದಶಕಗಳಿಂದ ಬಂದರೂ ಕೂಡ ಒಂದು ನೋವಿನ ಸಂಗತಿ ಏನಪ್ಪ ಅಂತಂದರೆ, ಇವತ್ತು ಹೆಲ್ತ್ ಸ್ಕೀಮ್ ಕೂಡ ಜಾರಿಗೆ ತಂದಿದ್ರು, ಅದು ಕೂಡ ಹಳ್ಳ ಹಿಡ್ಕೊಂಡೋಯ್ತು. ಯಾಕಂತಂದರೆ ಸರಿಯಾದಂಥ ಫೆಸಿಲಿಟಿ ಕೊಡ್ತಿಲ್ಲ, ನೋಂದಣಿ ಮಾಡ್ತಿಲ್ಲ, ಇವರು ಆ ಒಂದು ಹೆಲ್ತ್ ಸ್ಕೀಮ್ಗೆ ದುಡ್ಡನ್ನು ಕೂಡ ಹಾಕ್ತಿಲ್ಲ. ಎಲ್ಲ ಒಂದು ಗೋಳು ಒಂದು ಕೂಡ ಸರಿಯಾಗಿ ನೆರವೇರ್ತಾ ಇಲ್ಲ. ಅದೇ ಒಂದು ಬಹಳ ಒಂದು ನೋವಿನ ಸಂಗತಿ ಸ್ನೇಹಿತರೆ. ಒಂದು ಅಗ್ರಿಮೆಂಟ್ನಲ್ಲಿಯೂ ಕೂಡ ಸರ್ಕಾರಿ ನೌಕರರ ಸಮಾನವಾಗಲಿ ಅಥವಾ ಅವರ ಸಮೀಪವಾಗಲಿ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ನಾವು ಇನ್ನೂ ಕೂಡ 6ನೇ ವೇತನ ಆಯೋಗದಲ್ಲಿ ಕೂಡ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾದಂಥ ಒಂದು ಮಾಹಿತಿ ಸ್ನೇಹಿತರೆ. ಈಗಾಗಲೇ ಇನ್ನೊಂದು ವರ್ಷ ಕಳೆದರೆ ಸರ್ಕಾರಿ ನೌಕರರು 8ನೇ ವೇತನ ಆಯೋಗಕ್ಕೂ ಕೂಡ ರೆಡಿ ಆಗ್ತಾರೆ ಅನ್ನುವಂಥದ್ದನ್ನು ಕೂಡ ಗಮನದಲ್ಲಿಟ್ಕೊಳ್ಬೇಕು. ಯಾಕಂದರೆ ಈಗಾಗಲೇ ಇವರೇ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಂಡಂಥ ಸರ್ಕಾರ ಅಂದ ಈಗಾಗಲೇ ಕೂಡ ಬಿರುದು ತೆಗೆದುಕೊಂಡಿದೆ. ಅವರೂ ಕೂಡ ತಮ್ಮ ಪ್ರಣಾಳಿಕೆಯಲ್ಲಿ ನೀಡಿದ್ದಾರೆ. ಇದನ್ನು ಚಾಚು ತಪ್ಪದೆ ಎಲ್ಲ ಒಂದು ಸಂಘಟನೆಗಳ ಮುಖಂಡರು ಬೇಡಿಕೆ ಇಟ್ಟರೆ ಖಂಡಿತವಾಗಿಯೂ ಕೂಡ ಇದು ಸರ್ಕಾರಕ್ಕೆ ಅಂಥ ಒಂದು ಹೊರೆಯಾದ ಒಂದು ಪ್ಯಾಕೇಜ್ ಕೂಡ ಅಲ್ಲ. ಸರ್ಕಾರ ಕೊಟ್ಟೇ ಕೊಡುತ್ತೆ, ಕೊಡಲಿಕ್ಕೆ ಅರ್ಹ ಮತ್ತು ಬೇಡಲಿಕ್ಕೂ ಕೂಡ ಅರ್ಹವಾದಂಥ ಒಂದು ಬೇಡಿಕೆ ಕೂಡ ಇದು. ದಯವಿಟ್ಟು ಎಲ್ಲ ಸಾರಿಗೆ ಮುಖಂಡರೇ,
ನಮ್ಮ ಸಾರ್ವಜನಿಕವಾಗಿ ಹಗಲಿರುವುದಿರ್ತಕ್ಕಂಥ ಈ ಒಂದು ನೌಕರರ ವರ್ಗಕ್ಕೆ ಬೆನ್ನೆಲುಬಾಗಿ ನಿಲ್ಲಿ ಅಂತ ಹೇಳ್ತಾ, ಈ ಒಂದು ಮಾಹಿತಿಯನ್ನು ಎಲ್ಲ ನಮ್ಮ ನೌಕರರ ಬಂಧುಗಳಿಗೆ ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.